ಅಧ್ಯಾಯ 3 ಮೂರನೆಯ ದಿನದ ಪಾರಾಯಣ. ವಸಿಷ್ಠರು ಹೇಳುತ್ತಿದ್ದಾರೆ. ವಿಂಧ್ಯ ಪರ್ವತ ವೃತ್ತಾಂತ. ರಾಜ, ನಾನು ಹೇಳಲಿರುವ ವಿಷಯ ತುಂಬ ಪುರಾತನವಾದದ್ದು. ಒಂದು ಸಮಯದಲ್ಲಿ ವಿಂಧ್ಯ ಹಿಮಾಲಯ ಪರ್ವತಗಳ ಮಧ್ಯೆ ಇರುವ ಪ್ರದೇಶದಲ್ಲಿ ಕ್ಷಾಮ ತಲೆದೋರಿತು. ಕುಡಿಯುವುದಕ್ಕೆ ನೀರಿಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡಿ ಮನುಷ್ಯರು ಪಶುಗಳು ಬಹಳವಾಗಿ ನಾಶಗೊಂಡರು. ಅದರಿಂದಾಗಿ ಯಜ್ಞ ಯಾಗಾಧಿಕಾರಿಗಳಲ್ಲಾಗಲಿ ದೇವತಾ ಪೂಜೆಗಳನ್ನಾಗಲಿ ಮಾಡಲಾರದೆ ಹೋದರು. ಅರಣ್ಯಗಳಲ್ಲಿ ತಪಸ್ಸು ಮಾಡುವ ಮಹರ್ಷಿಗಳು ಸಹಿತ ಆ ಬರದ ಆಹಾರಕ್ಕಾಗಿ ತುತ್ತಾಗಿ ಆಶ್ರಮಗಳನ್ನು ಬಿಟ್ಟು ಹೋಗಬೇಕಾಗಿ ಬಂತು. ರೇವಾ ನದಿ ತೀರದಲ್ಲಿ ಫಲವೃಕ್ಷಗಳು, ಧಾನ್ಯ ಬೆಳೆಯುವ ಭೂಮಿಗಳು ನೀರಿಲ್ಲದೆ ಬರಡಾಗತೊಡಗಿತ್ತು. ಕನಿಷ್ಠ ಕುಡಿಯುವುದಕ್ಕೆ ಸಹ ನೀರು ದೊರಕುತ್ತಿರಲಿಲ್ಲ. ಆಗ ಭೃಗು ಮಹರ್ಷಿಗಳು ಆ ಬರದ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದರು. ಮಹಾ ತಪಸ್ವಿಗಳಾದ ಭೃಗು ಮಹರ್ಷಿಗಳೂ ಕೂಡ ಆ ಕ್ಷಾಮವನ್ನು ಸಹಿಸಿಕೊಳ್ಳಲಾರದೆ ಹೋದರು. ಎಷ್ಟೋ ವರ್ಷಗಳಿಂದ ಆ ಪ್ರದೇಶದಲ್ಲಿ ಇದ್ದರಿಂದ ಅಲ್ಲಿಂದ ಹೋಗುವುದಕ್ಕೆ ಇಷ್ಟವಿಲ್ಲದಿದ್ದರೂ ವಿಧಿಯಿಲ್ಲದೆ ಹಿಮಾಲಯ ಪ್ರದೇಶಕ್ಕೆ ವಲಸೆ ಹೋದರು. ಹಿಮಾಲಯ ಪರ್ವತದ ಅನತಿ ದೂರದಲ್ಲಿ ಪಶ್ಚಿಮ ಭಾಗದಲ್ಲಿ ಒಂದು ಪರ್ವತವಿದೆ. ಆ ಪರ್ವತದ ಅನತಿ ದೂರದಲ್ಲಿ ಕೈಲಾಸ ಪರ್ವತವಿದೆ. ಆ ಪರ್ವತವು ಬೆಳ್ಳಗೆ ರಜತದಂತೆ ಹೊಳೆಯುತ್ತಿದೆ. ಆ ಪರ್ವತ ಮೇಲ್ಭಾಗವೂ ಹಾಗೂ ಕೆಳಭಾಗವೂ ಸ್ಫಟಿಕ ಶಿಲೆಗಳಿಂದ ಬೆಳಗುತ್ತಾ ಮಧ್ಯಭಾಗದಲ್ಲಿ ಇಂದ್ರನೀಲಮಣಿಗಳಿಂದ ನೀಲಮಯವಾಗಿದ್ದು ಶಶಿರಕ್ಕೆ ಬೆಳಗಿರುವ ವಿಭೂತಿಯಿಂದ ಧರಿಸಿದ ನೀಲಕಂಠನಂತೆ ಪ್ರತ್ಯಕ್ಷ ಪರಮೇಶ್ವರನಂತೆ ಪ್ರಕಾಶಿಸುತ್ತಿತ್ತು. ಎಷ್ಟೋ ಮಹರ್ಷಿಗಳು, ಸಿದ್ಧರು, ಪ್ರಜ್ಞರು ಆ ಪರ್ವತಕ್ಕೆ ಆಗಮಿಸಿ ಶ್ರೀಮನ್ನಾರಾಯಣನನ್ನು ಅನನ್ಯ ಭಕ್ತಿ ಭಾವದಿಂದ ಪ್ರಾರ್ಥಿಸುತ್ತಿದ್ದರು, ತಪವನ್ನಾಚರಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಆ ಪರ್ವತದ ಬಳಿ ಯಕ್ಷರು, ಗಂಧರ್ವರಾದಿಗಳು ಕೂಡ ಆಗಮಿಸಿ ಆ ರಮಣೀಯ ಪ್ರಕೃತಿಯಲ್ಲಿ ವಿಹರಿಸುತ್ತಿದ್ದಾಗ ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ವಿವರಿಸುತ್ತಿದ್ದರು. ಆಗ ದಿಲೀಪನು ವಸಿಷ್ಠರನ್ನು ಉದ್ದೇಶಿಸಿ, ಬ್ರಹ್ಮ ಋಷಿಗಳಾದ ವಸಿಷ್ಠ ಮಹರ್ಷಿಗಳೇ, ಆ ಪರ್ವತವನ್ನು ಕುರಿತು ಹೇಳಿದ ಮಾತುಗಳು ನನ್ನನ್ನು ಆಶ್ಚರ್ಯಚಕಿತನನ್ನಾಗಿ ಮಾಡಿದೆ. ಆ ವಿಚಾರವಾಗಿ ಇನ್ನಷ್ಟು ವಿಶೇಷಗಳನ್ನು ತಿಳಿಸಬೇಕಾಗಿ ಪ್ರಾರ್ಥಿಸಿದನು. ಪುನಃ ವಸಿಷ್ಠ ಮಹರ್ಷಿಗಳು ದಿಲೀಪನನ್ನು ಕುರಿತು, ರಾಜ, ನಿನ್ನ ಇಷ್ಟದಂತೆಯೇ ವಿವರವಾಗಿ ಹೇಳುತ್ತೇನೆ. ಸಾವಧಾನ ಚಿತ್ತದಿಂದ ಕೇಳುವಂತನಾಗು. ಆ ಪರ್ವತವು ತುಂಬ ವಿಚಿತ್ರವಾದುದು. ವಿಚಿತ್ರ ಮರಗಳಿಂದ, ಪುರಾತನ ವನ್ಯಮೃಗಗಳಿಂದ, ಅನೇಕಾನೇಕ ವಿಧಗಳಿಂದ ಕೂಡಿದ ಶುಕಪಕ್ಷಿಗಳಿಂದ ಕೂಡಿರುವ ಆ ಪರ್ವತವು 30 ಯೋಜನೆಗಳ ಉದ್ದದಿಂದ ಕೂಡಿದ್ದು 10 ಯೋಜನೆಗಳ ಎತ್ತರದಿಂದ ಕೂಡಿದ್ದಾಗಿ ರಮ್ಯ ಮನೋಹರವಾಗಿ ಕಂಗೊಳಿಸುತ್ತಿತ್ತು. ಅಂತಹ ಪರ್ವತದ ಬಳಿ ಭೃಗು ಮಹರ್ಷಿಗಳು ಬಂದರು. ಆ ಸುಂದರ ನಯನಾನಂದಕರ ದೃಶ್ಯವನ್ನು ನೋಡಿ ಹರ್ಷಿತರಾದರು. ತಾವು ತಪಸ್ಸು ಮಾಡುವುದಕ್ಕೆ ಅನುಕೂಲಕರವಾದ ಶ್ರೇಷ್ಠ ತಾಣವೆಂದು ನಿರ್ಣಯಿಸಿದರು. ಅಲ್ಲೇ ಆಶ್ರಮವನ್ನು ನಿರ್ಮಿಸಿಕೊಂಡು ತಪಸ್ಸನ್ನಾಚರಿಸುತ್ತಿದ್ದರು. ಹೀಗೆ ಕೆಲವು ಕಾಲ ಕಳೆಯಿತು. ಒಂದು ದಿನ ಒಬ್ಬ ಗಂಧರ್ವನು ಪತ್ನಿ ಸಮೇತನಾಗಿ ಆ ಪರ್ವತಕ್ಕೆ ಬಂದು ತಪಸ್ಸು ಮಾಡುತ್ತಿದ್ದ. ಭೃಗು ಮಹರ್ಷಿಗಳನ್ನು ನೋಡಿ ನಮಸ್ಕರಿಸಿದ. ಭೃಗು ಮಹರ್ಷಿಗಳು ಆತನ ಬಗ್ಗೆ ಕೇಳಲು ಆ ಗಂಧರ್ವ ಯುವಕನು ಗದ್ಗದಿತ ಧ್ವನಿಯಲ್ಲಿ ತನ್ನ ವೃತ್ತಾಂತವನ್ನು ಹೀಗೆ ತಿಳಿಸಿದ. ಗಂಧರ್ವ ಯುವಕನ ಚರಿತ್ರೆ. ಓ ಭೃಗು ಮಹರ್ಷಿಗಳೇ, ನನ್ನ ಕಷ್ಟವನ್ನು ಏನೆಂದು ಹೇಳಲಿ? ನಾನು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯ ಫಲಗಳಿಂದ ಸ್ವರ್ಗವು ಪ್ರಾಪ್ತವಾದರೂ ನನಗೆ ಹುಲಿ ಮುಖ ಏರ್ಪಟ್ಟಿತು. ಯಾವ ಕಾರಣದಿಂದ ನನಗೆ ಹೀಗಾಯಿತೋ ಗೊತ್ತಿಲ್ಲ. ಈಕೆ ನನ್ನ ಪತ್ನಿ, ಅತಿ ರೂಪವತಿ, ಗುಣವಂತೆ, ಮಹಾಸಾಧ್ವಿ. ಆದರೆ ಈ ನನ್ನ ವಿಕೃತ ರೂಪದಿಂದಾಗಿ ನಾನು ನಿಷ್ಪ್ರಯೋಜಕನಾಗಿದ್ದೇನೆ. ಆದ್ದರಿಂದ ನನ್ನ ಈ ವಿಕೃತ ರೂಪಕ್ಕೆ ಕಾರಣವೇನು? ಋಷಿ ಶ್ರೇಷ್ಠವಾದ ನಾವು ವಿವರವಾಗಿ ತಿಳಿಸಿ ನನ್ನ ಮನೋವ್ಯಾಕುಲವನ್ನು ಹೋಗಲಾಡಿಸಿ ಎಂದು ಪರಿಪರಿ ವಿಧದಿಂದ ಪ್ರಾರ್ಥಿಸಿದನು. ಆ ಗಂಧರ್ವನ ದುರಂತ ಜೀವನ, ಆತನ ದೀನಾಲಾಪನೆ, ಆತನ ವೃತ್ತಾಂತ ಕೇಳಿ ಭೃಗು ಮಹರ್ಷಿಗಳು ಹೃದಯ ಕಲುಕಿತು. ಗಂಧರ್ವನಿಗೆ ಹೇಗಾದರೂ ತನ್ನ ಶಕ್ತಾನುಸಾರ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿದರು. ಎಲೈ ಗಂಧರ್ವ ಕುಮಾರ, ನೀನೊಬ್ಬ ಅದೃಷ್ಟಹೀನನು. ಅದೃಷ್ಟಹೀನತೆಯಿಂದಲೇ ನಿನಗೆ ಈ ಕಷ್ಟದಶೆ ಉಂಟಾಗಿದೆ. ಪಾಪ, ಬಡತನ, ದುರದೃಷ್ಟ ಎಂಬ ಈ 3 ಪ್ರಾಣವನ್ನು ಕುಗ್ಗಿಸುತ್ತದೆ. ಈ 3ನ್ನೂ ನಿವಾರಿಸಿಕೊಳ್ಳಬೇಕೆಂದರೆ ಮಾಘಮಾಸ ಸ್ನಾನವೇ ಪರಮೌಷಧ. ಮನುಷ್ಯರೆಲ್ಲರೂ ಜಾತಿ ಮತ ತಾರತಮ್ಯಗಳಿಲ್ಲದೆ ಆಚರಿಸತಕ್ಕ ಪರಮಪಾವನ ಮಾರ್ಗ ಇದೊಂದೇ. ಆದ್ದರಿಂದ ನೀನು ನಿನ್ನ ಪತ್ನಿ ಸಮೇತನಾಗಿ
ಈ ಪರ್ವದಿನದಿಂದ ನದಿ ಸ್ನಾನ ಮಾಡಿ ಆಚರಿಸು. ಅಷ್ಟೇ ಅಲ್ಲದೆ ಇದು ಮಾಘ ಮಾಸವಲ್ಲವೇ? ಪ್ರಶಸ್ತವಾದ ದಿನಗಳು ಎಲ್ಲವೂ ಕೂಡಿ ಬಂದಿದೆ. ನಿನ್ನ ಕ್ಷೋಭೆಗಳಲ್ಲಿ ನಿವಾರಣೆಯಾಗಿದೆ. ಈ ದಿನದಿಂದ ನಿನ್ನ ಎಲ್ಲ ಕಷ್ಟಗಳು ಬಿಟ್ಟು ಹೋಗುತ್ತದೆ, ಮನೋರಥಗಳು ಈಡೇರುತ್ತದೆ. ಹೆದರಬೇಡವೆಂದು ಮಾಘಮಾಸ ಸ್ನಾನ ಫಲವನ್ನು ಕುರಿತು ವಿವರಿಸಿದರು. ಆ ಗಂಧರ್ವನು ಭೃಗು ಮಹರ್ಷಿಗಳ ಉಪದೇಶವನ್ನು ಶ್ರದ್ಧೆಯಿಂದ ಕೇಳಿದ. ಆತನ ಪತ್ನಿ ಕೂಡ ಮಹರ್ಷಿಗಳ ಮಾತುಗಳನ್ನಾಗಲಿ ಆನಂದಿಸಿದಳು. ಭೃಗು ಮಹರ್ಷಿಗಳು ಹೇಳಿದ ಪ್ರಕಾರವಾಗಿಯೇ ಗಂಧರ್ವ ಪತ್ನಿ ಸಮೇತನಾಗಿ ಆ ಸಮೀಪದಲ್ಲಿಯೇ ಹರಿಯುತ್ತಿದ್ದ ನದಿ ಸ್ನಾನವನ್ನು ಮಾಡಿದನು. ಆ ಕ್ಷಣವೇ ಆತನಿಗಿದ್ದ ಹುಲಿಮುಖವು ಹೋಗಿ ತೇಜೋಮಯವಾದ ಸುಂದರವಾದ ಮುಖದಿಂದ ಪ್ರಕಾಶಿಸಿತು. ಆ ಗಂಧರ್ವ ದಂಪತಿಗಳು ಅಮಿತಾನಂದವನ್ನು ಹೊಂದಿದರು. ನಂತರ ಅವರಿಬ್ಬರೂ ಭೃಗು ಮಹರ್ಷಿಗಳ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಭೃಗು ಮಹರ್ಷಿಗಳು ಅವರನ್ನು ಆಶೀರ್ವದಿಸಿ ಕಳಿಸಿದರು. ಈ ರೀತಿಯಾಗಿ ಗಂಧರ್ವ ಯುವಕನ ಕಥೆಯನ್ನು ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ಹೇಳಿ, ಕೇಳಿದೆಯಾ ರಾಜ ಗಂಧರ್ವ ಕುಮಾರ? ಚರಿತ್ರೆಯನ್ನು ಮಾರ್ಗಮಾಸದಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಎಂತಹ ಫಲ ಉಂಟಾಗುತ್ತದೆಯೋ ಊಹಿಸಿಕೊಳ್ಳುವಂತೆ ಹೇಳಿದರು ಎಂಬಲ್ಲಿಗೆ 3ನೇ ಅಧ್ಯಾಯವು ಮುಗಿಯಿತು.